ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಿಮ್ಮ ಒಂದು ಸ್ಮಾರ್ಟ್ಫೋನಲ್ಲಿ ಫೇಸ್ಬುಕ್ ಆ್ಯಪ್ ಇದ್ದೇ ಇರುತ್ತೆ, ಫೇಸ್ಬುಕ್ ಒಂದು ಅಕೌಂಟ್ ಕೂಡ ಇದ್ದೇ ಇರುತ್ತೆ. ಹಾಗಾದರೆ ಇವತ್ತು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು ಹೇಗೆ, ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿ ದುಡ್ಡು ಅರ್ನ್ ಮಾಡೋದು ಹೇಗೆ, ತಿಂಗಳ 10-15 ಸಾವಿರ 20 ಸಾವಿರ ರೂಪಾಯಿ ಗಳಿಸೋದು ಹೇಗೆ. ಯಾಕಂದರೆ ಎಲ್ಲರೂ ಕೂಡ ಫೇಸ್ಬುಕ್ ಪೇಜಲ್ಲಿ ರೀಲ್ಸ್ ಆ್ಯಂಡ್ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ಕೂಡ ಅಪ್ಲೋಡ್ ಮಾಡಿ, ನೀವು ಕೂಡ ರೀಲ್ಸ್ ಮಾಡಿ ದುಡ್ಡು ಗಳಿಸಬೇಕು ಅಂದರೆ ಫೇಸ್ಬುಕ್ ಪೇಜ್ ಓಪನ್ ಮಾಡೋದು, ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ನೀವು ತಿಳ್ಕೊಳ್ಬೇಕು. ಬನ್ನಿ ಹಾಗಾದರೆ ನಾನು ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಮೊಬೈಲ್ ಸ್ಕ್ರೀನ್ ಮೇಲೆ ಇರುವಂತಹ ಒಂದು ಫೇಸ್ಬುಕ್ ಒಂದು ಆ್ಯಪನ್ನು ನಾನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಮುಖ್ಯವಾಗಿ ಈ ಮೊಬೈಲ್ ಸ್ಕ್ರೀನ್ ಮೇಲೆ ಇರುವಂತಹ ಒಂದು ಫೇಸ್ಬುಕ್ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಲೆಫ್ಟ್ ಸೈಡ್ 3 ಡಾಟ್ ಸಿಗುತ್ತೆ, ರೈಟ್ ಸೈಡ್ ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ ಇರುತ್ತೆ. ಹಾಗಾದರೆ ನೇರವಾಗಿ ನೀವೇನು ಮಾಡಬೇಕು, ಲೆಫ್ಟ್ ಸೈಡ್ ಇರೋದಲ್ಲಿರುವಂತಹ ಒಂದು 3 ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಸಿ ಮೋರ್ ಅಂತ ಇರುತ್ತೆ. ಸಿ ಮೋರ್ ಅಂತ ಇದು ಮಾಡಿದರೆ ನಿಮಗೆ ಪೇಜ್ ಸಿಗುತ್ತೆ. ಈ ಪೇಜ್ ಮೇಲೆ ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಲ್ರೆಡಿ ನನ್ನ ಒಂದು ಫೇಸ್ಬುಕ್ ಅಕೌಂಟ್ ಅಂದರೆ ನಿಮಗೆ ಪೇಜ್ ಕ್ರಿಯೇಟ್ ಆಗಬೇಕು ಅಂದರೆ ಮೊಟ್ಟ ಮೊದಲು ನಿಮ್ಮ ಫೇಸ್ಬುಕ್ ಅಕೌಂಟ್ ಇರಲೇಬೇಕಾಗುತ್ತೆ, ಫೇಸ್ಬುಕ್ ಪ್ರೊಫೈಲ್ ಇರಬೇಕಾಗುತ್ತೆ. ಈ ಫೇಸ್ಬುಕ್ ಈ ಪ್ರೊಫೈಲ್ ಮೇಲೆ ನಾನು ಆಲ್ಮೋಸ್ಟ್ 4 ಪೇಜ್ಗಳನ್ನು ಕ್ರಿಯೇಟ್ ಮಾಡಿದ್ದೇನೆ ಆಲ್ರೆಡಿ. ಅವು ಎಷ್ಟೆಲ್ಲ ಪೇಜ್ಗಳು ಇರುತ್ತೆ ಅದೆಲ್ಲ ಕೂಡ ಬರ್ತದೆ ಇಲ್ಲಿ, ಹೌದಾ. ನೆಕ್ಸ್ಟ್ ನಿಮಗೆ ಹೊಸದಾಗಿ ಪೇಜ್ ಕ್ರಿಯೇಟ್ ಆಗಬೇಕಲ್ವಾ. ಇವಾಗ ಏನು ಮಾಡಿ, ಕ್ರಿಯೇಟ್ ಅಂತ ಇರುತ್ತೆ, 4 ಆಪ್ಷನ್ಸ್ ಇದೆ ಮೇಲ್ಗಡೆ ನೋಡಿ. ಅಲ್ಲಿ ಕ್ರಿಯೇಟ್ ಮತ್ತು ಡಿಸ್ಕವರ್ ಆ್ಯಂಡ್ ಇನ್ವೈಟ್ಸ್ ಆ್ಯಂಡ್ ಫಾಲೋಡ್ ಪೇಜ್ ಅಂತ ಇದೆ. ಅಲ್ಲಿ ನೀವೇನು ಮಾಡಿ, ಕ್ರಿಯೇಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ 2 ಆಪ್ಷನ್ ಸಿಗುತ್ತೆ ನಿಮಗೆ. ಯಾವ ರೀತಿ ಸಿಗುತ್ತೆ ಅಂದರೆ ಪರ್ಸ್ನಲ್ ಮತ್ತು ಪ್ರೊಫೆಷ್ನಲ್ ಅಂತ ಇರುತ್ತೆ. ಯಾಕಂದ್ರೆ ಪರ್ಸ್ನಲ್ ಅಂದರೆ ನಮ್ಮ ದುಡ್ಡು ಅರ್ನ್ ಮಾಡ್ಕೊಳ್ಳಿಕ್ಕೆ ನಾವು ಪೇಜನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಪ್ರೊಫೆಷ್ನಲ್ಲೇ ನಮಗೆ ಕ್ಲಿಕ್ ಇರಬೇಕು. ಕ್ಲಿಕ್ ಆಲ್ರೆಡಿ ಇದಿರುತ್ತೆ, ನಾವು ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಪೇಜ್ ನೇಮ್ ಹಾಕಬೇಕು. ಅಂದರೆ ನಿಮ್ಮ ಒಂದು ಪೇಜ್ ನೇಮ್, ನಿಮ್ಮ ಹೆಸರಲ್ಲಿ ನೀವು ಪೇಜ್ ಕ್ರಿಯೇಟ್ ಮಾಡಿದರೆ ನಿಮ್ಮ ಒಂದು ಹೆಸರು ವೈರಲ್ ಕೂಡ ಆಗುತ್ತೆ, ನಿಮ್ಮ ಪೇಜ್ ಕೂಡ ವೈರಲ್ ಆಗುತ್ತೆ, ತೊಂದರೆ ಇಲ್ಲ. ಓಕೆ, ಬನ್ನಿ ಹಾಗಾದರೆ ನಾನು ನನ್ನ ಹೆಸರು ಹಾಕಿ ಬರ್ತೇನೆ. ಆರ್ ಕೆ ಮರೋಳ್ ಅಂತ ಹಾಕಿರ್ತೇನೆ. ಓಕೆನಾ, ಆರ್ ಕೆ ಮರೋಳ್. ಓಕೆ, ನೆಕ್ಸ್ಟ್ ಅಂತ ಕೊಡೋಣ. ಕೊಟ್ಟು ಆಮೇಲೆ ಏನು ಮಾಡೋಣ, ಇಲ್ಲಿ ಸರ್ಚ್ ಫಾರ್ ಕ್ಯಾಟಗರೀಸ್ ಅಂತ ಇದೆ. ಹಾಗಾದರೆ ನೀವು ಯಾವ ಕೆಟಗರಿಗೆ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀರಾ, ರೀಲ್ಸ್ ಮಾಡ್ತಾ ಇದ್ದೀರಾ ಅಂದರೆ ಯಾವ ಎಜುಕೇಷನ್ ಮಾಡ್ತಿದ್ದೀರಾ, ಟೆಕ್ ವಿಡಿಯೋಸ್ಗಳನ್ನು ಮಾಡ್ತಿದ್ದೀರಾ, ಫುಡ್ ವಿಡಿಯೋಸ್ಗಳನ್ನು ಮಾಡ್ತೀರಾ, ಯಾವುದೋ ಒಂದು ಕೆಟಗರಿನೇ ಚೂಸ್ ಮಾಡ್ತೀರಲ್ವ, ಆ ಕೆಟಗರಿ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಇದು, ಹೌದಾ. ನೆನ್ಪಿಟ್ಕೊಳ್ರಿ, ಸುಮ್ಮನೆ ಯಾವುದೋ ನೀವು ಇದು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಓಕೆ, ಇವಾಗ ಎಂಟರ್ಟೈನ್ಮೆಂಟ್ ನೀವು ಹಾಕೊಳ್ಳೋದ್ರೆ ಎಂಟರ್ಟೈನ್ಮೆಂಟ್, ಹೌದಾ, ಎಂಟರ್ಟೈನ್ಮೆಂಟ್ ವೆಬ್ಸೈಟ್ ಅಂತ ಬರುತ್ತೆ. ಆಮೇಲೆ ಇನ್ನೊಂದು ಬೇಕಾದಂಗೆ ನೀವೇನು ಮಾಡ್ಬೋದು, ಅಡಲ್ಟ್ ಎಂಟರ್ಟೈನ್ಮೆಂಟ್ ಸರ್ವಿಸ್ ಅಂತಲೂ ಹಾಕ್ಬೋದು. ನಾನು ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಳ ಬಗ್ಗೆ ನಾನೇನು ಮಾಡ್ತೇನೆ, ಅಪ್ಲೋಡ್ ಮಾಡ್ತೇನೆ. ಹಾಗಾಗಿ ನಾನು ಅದನ್ನು ಕೆಟಗರಿಗೆ ತೊಗೊಂಡಿದ್ದೇನೆ. ಓಕೆ, ಇಷ್ಟು. ನೀವು ಎಜುಕೇಷನ್ ಮಾಡಿದರೆ ಎಜುಕೇಷನ್ ಅಂತ ಹಾಕ್ಬೋದು, ಟೆಕ್ ವಿಡಿಯೋಸ್ ಹಾಕ್ಬೋದು, ಫುಡ್ ವಿಡಿಯೋಸ್ಗಳಂತ ಕೆಟಗರಿ ಹಾಕಿದರೆ ಆರಾಮಾಗಿ ಇದು ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಷ್ಟು ಹಾಕಿದ ಮೇಲೆ ನೀವು ನೆಕ್ಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಒಂದು 10 ಸೆಕೆಂಡ್ ಅಥವಾ 20 ಸೆಕೆಂಡ್ಸಲ್ಲಿ ನಿಮ್ಮ ಒಂದು ಚಾನಲ್ ಏನಾದ್ರು ಪೇಜ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ನೆಟ್ ಸ್ಪೀಡ್ ಇದ್ದರೆ ಅದು ಓಕೆ ಆಗುತ್ತೆ. ಇವಾಗ ಆರ್ ಕೆ ಮರೋಳ್ ನಂದು ಏನಾಯಿತು, ಎಂಟರ್ಟೈನ್ಮೆಂಟ್ ಪೇಜ್ ಕ್ರಿಯೇಟ್ ಆಯಿತು. ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟಾಗಿ ನೀವು ಒಂದು ಪ್ರೊಫೈಲ್ ಮತ್ತು ಬ್ಯಾಕ್ ಫೋಟೋ ಎಲ್ಲ ಹಾಕಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೀದಾ ನಿಮಗೆ ಗ್ಯಾಲರಿಗೆ ಹೋಗಿ ಕರ್ಕೊಂಡು ಹೋಗುತ್ತೆ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಯಾವುದಾದ್ರೂ ಫೋಟೋಸ್ಗಳು ಇದ್ದರೆ ನೀವೇನು ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡ್ಬೋದು. ಇವಾಗ ಫೋಟೋಸ್ಗಳು ನಿಮ್ಮಲ್ಲಿ ಯಾವುದಾದ್ರೂ ನಿಮ್ಮ ಗ್ಯಾಲರಿಯಲ್ಲಿ ಇದ್ದೇ ಇರುತ್ತೆ, ನೋ ಪ್ರಾಬ್ಲಮ್. ಆ ಫೋಟೋಸ್ಗಳನ್ನು ನೀವೇನು ಮಾಡಿ ನೇರವಾಗಿ ಅಪ್ಲೋಡ್ ಮಾಡ್ಬೋದು. ನಾನು ಈ ಒಂದು ಫೋಟೋಸನ್ನು ಅಪ್ಲೋಡ್ ಮಾಡ್ತೇನೆ ಇವಾಗ. ಓಕೆನಾ, ನೋಡಿ. ಓಕೆ, ಈ ಒಂದು ಹಾಕಿದ್ದೇನೆ. ಓಕೆನಾ, ಇಲ್ಲೊಂದು ಬಂತು. ನೆಕ್ಸ್ಟ್ ಇನ್ನೊಂದು ನೀವು ಬೇಕಾದರೆ ಒಟ್ಟಿಗೆ ಏನು ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ತಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಒಟ್ಟಿಗೆ ಫೋಟೋಸ್ಗಳು ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನೂ ಕೂಡ. ಓಕೆ, 2 ಫೋಟೋಸ್ಗಳು ಇದ್ದಾವೆ. ಇದನ್ನು ನಾನೇನು ಮಾಡ್ತೇನೆ, ನನ್ನ ಪ್ರೊಫೈಲಾಗಿ ಸೆಲೆಕ್ಟ್ ಮಾಡ್ತೇನೆ. ಅಂದರೆ ಇಷ್ಟೇ ಇರಬೇಕು ಅಂತ ಇರುತ್ತೆ ಅದು ನಿಯಮ. ಓಕೆ, ಇಲ್ಲ ಅಂದರೆ ಇದನ್ನು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ.
ಯಾವುದಲ್ಲಿ ಸೆಲೆಕ್ಟ್ ಆಗುತ್ತೆ ಆ ಒಂದು ಫೋಟೋ ಇದು ಒಂದು ಹಾಕಿದೆ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಫೋಟೋ ಒಂದು ಹಾಕೋಣ, ಈ ಒಂದು ಫೋಟೋ ಹಾಕೋಣ. ಇದು ಬರೋದಿಲ್ಲ, ಯಾಕಂದ್ರೆ ಅದಕ್ಕೆ ಒಂದು ಎಡಿಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇಷ್ಟು ಹಾಕೊಂಡ್ಮೇಲೆ ನೀವು ಎರಡು ಫೋಟೋಸನ್ನು ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ, ನೀವು ನೇರವಾಗಿ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಓಪನ್ ಆಗುತ್ತೆ. ನೀವು ಒಂದು ವೇಳೆ ಇಲ್ಲಿ ಇನ್ವೈಟ್ ಫ್ರೆಂಡ್ಸ್ ಅಂತ ಇರುತ್ತೆ, ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲಲ್ಲಿ ಎಷ್ಟೆಲ್ಲ ಫ್ರೆಂಡ್ಸ್ ಇರ್ತಾರೆ ನೀವು ಸೆಲೆಕ್ಟ್ ಆಲ್ ಅಂತ ಹೊಡೆದು ನೀವು ನೆಕ್ಸ್ಟ್ ಅಂತ ಓದ್ಬಿಟ್ರೆ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸಿಗೂ ಕೂಡ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಲಿಂಕ್ ಹೋಗುತ್ತೆ. ನೀವೇನು ರೀಲ್ಸ್ ಹಾಕಿದ್ರು, ಫೋಟೋಸ್ ಹಾಕಿದ್ರು, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ನೋಡಿ ನಿಮ್ಮ ಲೈಕ್ ಮಾಡ್ತಾರೆ, ಫಾಲೋವರ್ಸ್ ಆಗ್ತಾರೆ. ಓಕೆನಾ, ಇದರಿಂದಲೂ ಕೂಡ ನಿಮ್ಮ ಫೇಸ್ಬುಕ್ ಪೇಜ್ ಬೇಗ ವೈರಲ್ ಆಗುತ್ತೆ. ಓಕೆನಾ, ನಾನು ಆಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಇದು ಮಾಡೋಣ. ನೆಕ್ಸ್ಟ್ ಆದಮೇಲೆ ಇಲ್ಲಿ ಎರಡು ಆಪ್ಷನ್ಸ್ ಬರ್ತದೆ. ಇಲ್ಲಿ ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನಲ್ ಇಮೇಲ್ಸ್ ಅಬೌಟ್ ಯುವರ್ ಪೇಜ್, ಅದು ಆಫ್ ಆಗಿರಲಿ. ಪೇಜ್ ನೋಟಿಫಿಕೇಷನ್ಸ್ ಆನ್ ಯುವರ್ ಪ್ರೊಫೈಲ್, ಅಂದರೆ ನೀವು ಏನೇ ಒಂದು ಪೇಜಲ್ಲಿ ಹಾಕಿರುವಂಥ ರೀಲ್ಸ್ ಅವು ಎಲ್ಲ ಪ್ರೊಫೈಲಲ್ಲಿಗೆ ನಿಮಗೆ ಮಾಹಿತಿ ಹೋಗುತ್ತೆ, ಅದು ಕ್ಲಿಕ್ ಆಗಿರಬೇಕು. ನೆಕ್ಸ್ಟ್ ಹೊಡೆಯಿರಿ. ನೆಕ್ಸ್ಟ್ ಹೊಡೆದ್ಮೇಲೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಟೋಟಲಿಯಾಗಿ ಏನಾಗುತ್ತೆ ಇವಾಗ ಕ್ರಿಯೇಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಆಪ್ಷನ್ ಬಂದಿದೆ, ಅಬೌಟ್ ಯು ಅಂತ ಇದೆ. ಇಲ್ಲಿ ನೆಕ್ಸ್ಟ್ ರೇಟಿಂಗ್, ಅಡ್ರೆಸ್, ನಿಮ್ಮ ಅಡ್ರೆಸ್ ಹಾಕ್ತಿರ್ಬೋದು. ನೀವು ಯಾವುದು ಪರ್ಮನೆಂಟ್ ಅಥವಾ ಕರೆಂಟ್ ಅಡ್ರೆಸ್ ಯಾವುದು ಬೇಕಾದರೂ ಹಾಕ್ಬೋದು. ಅಡ್ರೆಸ್, ಸಿಟಿ ಇವೆಲ್ಲವೂ ಕೂಡ ಹಾಕ್ಬೋದು. ನೆಕ್ಸ್ಟು ವೆಬ್ಸೈಟ್, ಬ್ಲಾಗ್ಸ್ ಯಾವುದಾದ್ರೂ ಇದ್ದರೆ ನೀವು ಲಿಂಕ್ ಕೊಡ್ಬೋದು, ನಿಮ್ಮ ಫೇಸ್ಬುಕ್ ಪೇಜಿಗೆ ಲಿಂಕ್ ಎಲ್ಲ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಸೋಷಿಯಲ್ ಮೀಡಿಯಾ, ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಆಲ್ರೆಡಿ ಇದ್ದರೆ ಅದು ಕೂಡ ಲಿಂಕ್ ಕೊಟ್ಟರೆ ನಿಮ್ಗೆ ಒಳ್ಳೆಯದು. ಇಮೇಲು, ಫೋನ್ ನಂಬರ್ ಹಾಕಿ ಆಮೇಲೆ ಏನು ಮಾಡಬೇಕು, ಡನ್ ಅಂತ ಹೊಡೆದ್ಬಿಟ್ರೆ ನೇರವಾಗಿ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಗುತ್ತೆ. ಇವಾಗ ನನ್ನ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಗಿರುತ್ತೆ. ಓಕೆನಾ, ನೋಡಿ ಇಲ್ಲಿ ಫೇಸ್ಬುಕ್ ಪೇಜ್ RK ಮರೋಳ್ ಅಂತ ಕ್ರಿಯೇಟ್ ಆಯಿತು. ಇಲ್ಲಿ ನನ್ನ ಒಂದು ಪ್ರೊಫೈಲ್, ಫೇಸ್ಬುಕ್ ಪ್ರೊಫೈಲ್ ಒಳಗಡೆ ಬಂದುಬಿಟ್ಟು RK ಮರೋಳ್ ಅಂತ ಒಂದು ಎಂಟರ್ಟೈನ್ಮೆಂಟ್ ಒಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವಂಥದ್ದು ನಾನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೇಜ್ ಕ್ರಿಯೇಟ್ ಆಗಿದೆ. ಈ ರೀತಿ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಆರಾಮಾಗಿ ನೀವೇನು ಮಾಡ್ಬೋದು, ಇದು ಮಾಡ್ಕೊಳ್ಬೋದು. ಓಕೆನಾ, ಬಟ್ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಇರುತ್ತೆ. ಆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ನೀವೇನು ಮಾಡಬೇಕು, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸ್ಟಾರ್ಟ್ ವಿತ್ ಚಾಲೆಂಜಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ರೆಡಿ ಆಗಿರುತ್ತೆ. ಹಾಗಾಗಿ ನೀವೇನೇ ರೀಲ್ಸ್ ಹಾಕಿದರೂ ಇದು ಕೂಡ ನಿಮಗೆ ಇದಾಗುತ್ತೆ. ಐ ವಾಂಟ್ ಟು ರೀಚ್ ಮೋರ್ ಪೀಪಲ್, ಇದು ಕ್ಲಿಕ್ ಮಾಡಿ ಅಪ್ಡೇಟ್ ಅಂತ ಕೊಡಿ, ಸಾಕು. ನೆಕ್ಸ್ಟ್ ಇದು ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡಿ. ಮಾನಿಟೈಸೇಷನ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕಂಟೆಂಟ್ ಮಾನಿಟೈಸೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಮಾನಿಟೈಸೇಷನ್ ಐ ಆಮ್ ಇಂಟ್ರೆಸ್ಟ್ ಅಂತ ಸಬ್ಮಿಟ್ ಇಂಟ್ರೆಸ್ಟ್ ಅಂತ ಕೊಟ್ಬಿಡಿ, ಸಾಕು. ಓಕೆ, ಇಷ್ಟು ಇಂಪಾರ್ಟೆಂಟ್. ನಿಮಗೆ ಇಷ್ಟು ಕೊಟ್ಬಿಟ್ರೆ ಸಾಕು. ಯಾವುದೇ ಕಾರಣಕ್ಕೂ ನೀವು ಆರಾಮಾಗಿ ಫೇಸ್ಬುಕ್ ಪೇಜಲ್ಲಿ ಅರ್ನ್ ಮಾಡ್ಕೊಳ್ಬೋದು. ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.